ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟ, ಇವತ್ತೊಂದು ಸಿಂಪಲ್ ರೆಸಿಪಿ ಆಯಿತಾ, ತುಂಬ ಸುಲಭದಲ್ಲಿ ಮಾಡ್ಬೋದು. ಈ ರೆಸಿಪಿಯನ್ನುಂಟಲ್ಲ, ಹಲಸಿನ ಬೀಜದ ಪಲ್ಯ ಅಂತ ಸಹ ಹೇಳ್ಬೋದು, ಇಲ್ಲಾಂದರೆ ಒಂದು ಸ್ನ್ಯಾಕ್ಸ್ ಆಗಿ ಸೈಡ್ ಡಿಶ್ ಆಗಿ ಕೂಡ ಹೇಳ್ಬೋದು. ಇದರ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ತಂದಿದ್ದೇನೆ. ಇದನ್ನೀಗ ಒಂದು ಕುಕ್ಕರಿಗೆ ಹಾಕಿ 1-2 ವಿಷಲ್ ತೆಗಿಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಓಕೆ, ಇದಕ್ಕೀಗ ನಾನು 2.5 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಯ್ತಾ, ಮತ್ತೆಂತ ಸಹ ಬೇಡ. ತುಂಬ ಸಿಂಪಲ್ ಉಂಟು, ಹಾಗೆ ತುಂಬ ಟೇಸ್ಟಿ ಕೂಡ ಆಗ್ತದೆ. ಈಗ ಇದನ್ನು ಬೇಯಿಸಿ ಎಲ್ಲ ಆಯಿತು. ಇದನ್ನು ಹಾಗೆಯೇ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಈ ಪಲ್ಯ ಮಾಡಲಿಕ್ಕೆ ಉಂಟಲ್ಲ, ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ. ಅದನ್ನೀಗ ಸಣ್ಣದಾಗಿ ಕಟ್ ಮಾಡಬೇಕು. ಹಲಸಿನ ಬೀಜ, ಹಣ್ಣು ಎಲ್ಲ ಉಂಟಲ್ಲ, ನಮಗೆ ಬೇಕಾದಾಗ ತಿನ್ನಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಸೀಸನ್ ಬರುವಾಗ ಏನೆಲ್ಲ ತಿನ್ನಬೇಕು ಎಲ್ಲ ತಿಂದು ಬಿಡಬೇಕು. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು 3 ಬೆಳ್ಳುಳ್ಳಿ ಕೂಡ ಜಜ್ಜಿ ತಗೊಳ್ತಿದ್ದೇನೆ. ಇವತ್ತು ನಾನು ಈ ಪಲ್ಯ ಉಂಟಲ್ಲ ಒಲೆಯಲ್ಲಿ ಮಾಡ್ತಾ ಇರೋದಾಯ್ತಾ. ಎಂತಕ್ಕೆ ಗೊತ್ತುಂಟಾ, ನಮ್ಮದು ಗ್ಯಾಸ್ ಸ್ಟವ್ ಉಂಟಲ್ವ, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಗೇ ಈಗ ಒಲೆಯಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಬೇಕು. ಈಗ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಆಯಿತಾ. ಜೋರು ಮಳೆ ಕೂಡ ಬರ್ತಾ ಉಂಟು, ಹಾಗೆ ಕರೆಂಟ್ ಕೂಡ ಹೋಗಿದೆ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕಿದ್ದೇನೆ, ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಕೂಡ. ಈಗ ಕರಿಬೇವು ಹಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ರೈಸ್ ಎಲ್ಲ ಇಡೋದು ಒಲೆಯಲ್ಲಿ. ನಾನು ಮತ್ತೆ PGಯಿಂದ ಮನೆಗೆ ಬಂದಾಗ ಏನಾದರೂ ಬೇಕಿದ್ದರೆ ಸ್ಟವ್ವೇ ಯೂಸ್ ಮಾಡೋದು. ನೀರುಳ್ಳಿ ಕೂಡ ಹಾಕಿದ್ದೇನೆ ಆಯಿತಾ. ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಬೇಯಿಸಿಟ್ಟ ಹಲಸಿನ ಹಣ್ಣಿನ ಬೀಜ ಹಾಕಬೇಕು. ಇದು ಊಟಕ್ಕೆ ಕೂಡ ಒಳ್ಳೆಯದಾಗ್ತದೆ ಆಯಿತಾ. ಮತ್ತು ಇದು ಸ್ವಲ್ಪ ಸ್ವೀಟ್ ಕೂಡ ಇರ್ತದೆ, ಹಾಗಾಗಿ ತಿನ್ನಲಿಕ್ಕೆ ಇನ್ನೂ ಸಹ ರುಚಿ. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಅರಶಿನ ಕೂಡ ಹಾಕಿದ್ದೇನೆ, ಅಂದರೆ ಹಾಕಬೇಕಂತ ಇಲ್ಲ ಆದರೂ ಹಾಕಿದ್ದೇನೆ. ಮತ್ತೆಂತ ಗೊತ್ತುಂಟ, ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲದ ತಳ ಹಿಡಿತದೆ, ಗಟ್ಟಿ ಆಗ್ತಾ ಹೋಗ್ತದೆ. ಅಂದರೆ ನೀರೆಲ್ಲ ಇದಕ್ಕೆ ಹಾಕಲಿಕ್ಕಿಲ್ಲಲ್ಲ ಹಾಗೆ. ಹುಣಸೆ ಹಣ್ಣಿನ ರಸ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೇನೆ ಆಯಿತಾ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಉಪ್ಪು ಆ್ಯಡ್ ಮಾಡ್ತಾ ಇಲ್ಲ, ಅಂದರೆ ಆಗವೇ ಹಾಕಿದ್ದು ಸ್ವಲ್ಪ ಜಾಸ್ತಿ ಇತ್ತು. ಇದು ಸ್ವೀಟಿಶ್ ಆಗಿ ಕೂಡ ಇರ್ತದಲ್ವ, ಮತ್ತು ಜಾಸ್ತಿ ಉಪ್ಪು ಹಾಕಿದರೂ ಕೂಡ ಒಳ್ಳೆಯದಾಗೋದಿಲ್ಲ. ಬೆಂಕಿ ಉರಿ ಕೂಡ ಜಾಸ್ತಿಯಾಗಿ ಉಂಟಲ್ಲ, ಅದು ಬೇಗ ಬೇಗ ಡ್ರೈ ಆಗ್ತಾ ಇತ್ತು. ಹಾಗೆ ಮತ್ತೆ ಸ್ವಲ್ಪ ಅಂದರೆ 1/4 ಗ್ಲಾಸು ನೀರು ಹಾಕಿದ್ದು. ನಮಗೆ ಪರಿಚಯದವರು ಸ್ವಲ್ಪ ಹಲಸಿನ ಹಣ್ಣು ಕೊಟ್ಟಿದ್ದರು, ಹಾಗೆ ಅದರ ಬೀಜವನ್ನು ತೆಗೆದಿಟ್ಟದ್ದು. ಓಕೆ, ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಡ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ 2 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಇದನ್ನೀಗ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಉಂಟಲ್ಲ, ಹಲಸಿನ ಹಣ್ಣಿನ ಪಲ್ಯ ಕೂಡ ರೆಡಿ ಆಗ್ತದೆ. ಹಲಸಿನ ಹಣ್ಣಿನ ಬೀಜದಿಂದ ತುಂಬ ರೆಸಿಪಿ ಹಾಗೆ ಜ್ಯೂಸ್ ಐಟಮ್ ಎಲ್ಲ ಮಾಡ್ತಾರೆ, ನೀವು ಕೂಡ ಮಾಡಿ, ಬಿಸಾಕಬೇಡಿ. ಮತ್ತು ಇದಕ್ಕೆ ಉಂಟಲ್ಲ, ಒಗ್ಗರಣೆ ಹಾಕಬೇಕಂತವೇನಿಲ್ಲ. ಹಲಸಿನ ಹಣ್ಣಿನ ಬೀಜವನ್ನು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಅದಾದಮೇಲೆ ಅದಕ್ಕೆ ತೆಂಗಿನ ತುರಿ ಹಾಕಿದರೆ ಕೂಡ ಒಳ್ಳೆಯದಾಗ್ತದೆ. ಈಗ ನೋಡಿ ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಉಂಟು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.